ಟುಡೇ ಇಸ್ ದ ಲಾಸ್ಟ್ ಡೇ ಆಫ್ ಮೈ ಎಕ್ಸಾಮ್. ಇವತ್ತು ಮುಗಿದ್ರೆ ನನ್ನ ಸ್ಟೂಡೆಂಟ್ ಲೈಫ್ನ ಎಕ್ಸಾಮ್ ಫೇಸ್ ಮುಗ್ದೋಗುತ್ತೆ. ಸ್ಟೂಡೆಂಟ್ ಲೈಫೇ ಮುಗ್ದೋಗುತ್ತೆ ಆ್ಯಕ್ಚುಲಿ. ಕಷ್ಟಪಟ್ಟು ಬೆಳಗ್ಗೆ ಬೇಗ ಎದ್ದು ಇಷ್ಟ ಇಲ್ದಿರೋ ಮನ್ಸಲ್ಲಿ ಓದಿ ಹೋಗಿ ಆನ್ಸರ್ಸ್ ಏನೋ ನೆನಪಿಲ್ಲದೆ ಹೋಗಿ ಏನೇನೋ ದಬ್ಬಾಕ್ಬಿಟ್ಟು ಬರೋದು, ಅದೆಲ್ಲ ಮುಗೀತು. ಆಲ್ರೆಡಿ ಲೇಟ್. ಆಬ್ವಿಯಸ್ಲಿ ಲೇಟ್ ಆಗಿಲ್ಲ ಅಂತಂದರೆ ಸ್ವಾತಿ ಅಲ್ಲ. ಸೊ ಲೆಟ್ಸ್ ಗೋ. ಹೋಗಿ ಎಕ್ಸಾಮ್ ಬರೆದು ಸ್ವಲ್ಪ ಹಾರ್ಟ್ ಫೆಲ್ಟ್ ಫೀಲಿಂಗ್ಸ್ ಟುವರ್ಡ್ಸ್ ಮೈ ಸ್ಟೂಡೆಂಟ್ ಲೈಫ್ ಶೇರ್ ಮಾಡ್ಕೊಳ್ಳೋಣ ಅಂತ. ಸಿಗೋಣ ಆಮೇಲೆ. ಲಾಸ್ಟ್ ಎಕ್ಸಾಮ್ ಅಂತ ಒಂದು ಸ್ವಲ್ಪ ಫೀಲಿಂಗ್ ಇದೆ. एग्जाम गाइस, लास्ट एग्जाम MBA खत्म. I don't think I can put this. Okay guys, we are going in. Yeah, we are going in. Yeah. Screw BMS. Yeah. Better. ಇನ್ನೂ 1 hour ಇತ್ತು ಎಕ್ಸಾಮ್ ಕಂಪ್ಲೀಟ್ ಆಗೋಕ್ಕೆ. ಬಟ್ ದೆನ್ ನನಗೆ ಕಿವಿ ನೋವು ಬರುತ್ತೆ, ಯಾಕಂತ ಗೊತ್ತಿಲ್ಲ. ಬೆಳಗ್ಗೆ ಕೋಲ್ಡ್ ಟೈಮಲ್ಲಿ ಈ ಕಿವಿ ಹೆವಿ ಕತ್ತಿಂಗ್ ತಿರ್ಗ್ಸೋಕ್ಕಾಗಲ್ಲ. ಮನೆಗೆ ಹೋಗಿ ಟ್ಯಾಬ್ಲೆಟ್ ತೊಗೋಬೇಕು. ಪಟ ನಾನು ಹೆಂಗೆ ಅಂದರೆ ಎಷ್ಟು ಬೇಕೋ ಅಷ್ಟು ಬರಿತೀನಿ ಅಷ್ಟೇ. ಮಾರ್ಕ್ಸ್ ಸ್ಕೋರ್ ಮಾಡೋ ಥರ ಎಲ್ಲ ಬರೆಯಲ್ಲ ನಾನು. ಎಷ್ಟು ಬೇಕು ಅಷ್ಟು ಬರೀಬೇಕಷ್ಟೆ. ಕಿವಿ ಬೇರೆ ನೋವ್ತಾ ಇದೆ. ಬ್ಲಡ್ ತೊಗೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಮಾತಾಡ್ತೀನಿ. ಆಗಲ್ಲ. ಎಸ್, ನಾವು ಲೆಟ್ಸ್ ಸ್ಟಾರ್ಟ್. ಸ್ಟೂಡೆಂಟ್ ಲೈಫ್ ಕೊನೆಗೂ ಮುಗ್ದೇ ಹೋಯ್ತು. 1 ಡೇ ಬರುತ್ತೆ, ಎಕ್ಸಾಮ್ ಬರೆಯೋ ಟೆನ್ಷನ್ ಇರಲ್ಲ, ಬೆಳಗ್ಗೆ ಎದ್ದು ಓದೋ ಟೆನ್ಷನ್ ಇರಲ್ಲ, ಯಾವಾಗಲೂ ಕ್ಲಾಸಲ್ಲಿ ಅಟೆಂಡೆನ್ಸ್ಗೋಸ್ಕರ ಹೋಗಿ ಕೂತ್ಕೊಳ್ಳೋ ಟೆನ್ಷನ್ ಇರಲ್ಲ ಅಂತೆಲ್ಲ ಅಂದ್ಕೊತಾ ಇದ್ದೆ. ಆ ಒಂದಿನ ಫೈನಲಿ ಬಂದುಬಿಡ್ತು. ಡನ್ ವಿತ್ ಸ್ಟೂಡೆಂಟ್ ಲೈಫ್ ಬ್ರೋ. ನನಗೆ ಹಾನೆಸ್ಟ್ಲಿ ಅಷ್ಟೊಂದೇನು ಸ್ಟೂಡೆಂಟ್ ಲೈಫ್ ಎಂಜಾಯ್ ಮಾಡೋ ಥರ ಆ ರೇಂಜಿಗೆಲ್ಲ ಫ್ರೆಂಡ್ಸ್ ಸಿಕ್ಕೋದಾಗಲಿ ಅಥವಾ ಕ್ಲಾಸ್ನ ಎಂಜಾಯ್ ಮಾಡೋದಾಗದೆಲ್ಲ ಸ್ಟೂಡೆಂಟ್ ಲೈಫ್ ಅಷ್ಟೊಂದು ಏನು ಆ ರೇಂಜಿಗೆ ಇರಲಿಲ್ಲ. 10th 11th 12th ಕೊರೋನಾಲೇ ಆಗೋಯ್ತು. ಅದಾದಮೇಲೆ ಡಿಗ್ರಿ ಲೈಫ್ ವಾಸ್ ಫಕ್ಡ್ ಅಪ್. ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ಟು ದ್ಯಾಟ್ ಡಿಗ್ರಿ ಲೈಫ್ ಅಗೇನ್. ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ದೆನ್ ಲೇಟರ್ ಪಿ ಜಿಯಲ್ಲೇ ಐ ಫೌಂಡ್ ಫ್ರೆಂಡ್ಸ್. ಐ ವಾಂಟ್ ಟು ಕ್ಯಾರಿ ದೆಮ್ ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್ ಬ್ರೋ. ಅಷ್ಟೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅದು ನಿಜವಾಗ್ಲೂ ನಾವು ಈ ಗ್ರೂಪ್ ಇರ್ತೀವ ಇಲ್ವಾ ಅಂತ ಗೊತ್ತಿರಲಿಲ್ಲ. ಅದು ನಾನು ಫ್ರೆಂಡ್ಸ್ದೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ಮಾತಾಡ್ತೀನಿ. ಬಟ್ ಪಿ ಜಿಯಲ್ಲಿ ಇಟ್ ವಾಸ್ ನೈಸ್. ಹಾನೆಸ್ಟ್ಲಿ, ಜೆನ್ಯೂನ್ಲಿ ಇಟ್ ವಾಸ್ ಆಸಮ್. ಸ್ಟೂಡೆಂಟ್ ಲೈಫ್ ಮುಗೀತು, ಇನ್ನೇನು ಕೆಲಸದ ಜರ್ನಿ ಶುರು. ಐ ಡೋಂಟ್ ವಾಂಟ್ ಟು ವರ್ಕ್ ಇನ್ ಕಾರ್ಪೊರೇಟ್ ಅಂಡರ್ ಸಂಬಡಿ ಫಾರ್ ಅ ವೆರಿ ಲಾಂಗ್ ಟೈಮ್. ಬಟ್ ದೆನ್ ಮುಂದಕ್ಕೆ ನೀವೇ ಏನಾದರೂ ಕಟ್ಟಬೇಕಂತ ಅಂದರೆ ಯು ಶುಡ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ಓದೋದು ಮಾತ್ರ ಅಲ್ಲ, ಆ್ಯಕ್ಚುಯಲ್ ಅಲ್ಲಿದ್ದು ಟೀಮ್ ಹೆಂಗೆ ವರ್ಕ್ ಆಗುತ್ತೆ, ಕಂಪನಿ ಹೆಂಗೆ ರನ್ ಆಗುತ್ತೆ, ಅದೆಲ್ಲ ಎಕ್ಸ್ಪೀರಿಯನ್ಸ್ ನೀವು ತಿಳ್ಕೋಬೇಕು. ಅದಕ್ಕೋಸ್ಕರ ಲೆಟ್ಸ್ ಸಿ ಹೌ ಥಿಂಗ್ಸ್ ಗೋ. ಆ್ಯಂಡ್ ದೆನ್ ಸ್ಟೆಬಿಲಿಟಿ ಕೂಡ ಇವಾಗ ಮುಖ್ಯ ಆಗ್ತಾ ಇದೆ, ಫ್ಯಾಮಿಲಿಗಾಗಲಿ ನನಗಾಗಲಿ. ಮುಂದಕ್ಕೆ ನಾನು ಬಿಲ್ಡ್ ಮಾಡಬೇಕು ಏನಾದರೂ ಅಂತ ಅಂದ್ಕೊಳ್ತಿರೋದಕ್ಕೆ ಫಂಡಿಂಗ್ ಕೂಡ ಬೇಕು. ಐ ಡೋಂಟ್ ವಾಂಟ್ ಟು ಸ್ಟಾರ್ಟ್ ವಿತ್ ಸಂಬಡಿ ಎಲ್ಸಸ್ ಮನಿ. ಇಫ್ ಐ ಆಮ್ ಟೇಕಿಂಗ್ ರಿಸ್ಕ್, ಇಟ್ ಇಸ್ ಸಪೋಸ್ ಟು ಬಿ ಮೈ ಮನಿ. ಹೋದರೆ ಹೋಯ್ತು, ಹೊಡೆದ್ರೆ ಜಾಕ್ಪಾಟ್, ನನ್ನ ದುಡ್ಡೆ ಅಂತ ಆ ಥರ. ಸೊ ನೋಡೋಣ ಜೀವನ ಎಲ್ಲಿಗೆ ಹೋಗುತ್ತೆ. ಒಂದು ಫೇಸ್ ಆಫ್ ಲೈಫ್ ಮುಗೀತು, ಇವಾಗ ಇನ್ನೊಂದು ಫೇಸ್ಗೆ ಎಂಟ್ರ್ ಆಗ್ತಾಯಿದ್ದೀವಿ. ಲೆಟ್ಸ್ ಸಿ ವಾಟ್ ಲೈಫ್ ಹೋಲ್ಡ್ಸ್. ಆ ಜರ್ನಿನೆಲ್ಲ ಡಾಕ್ಯುಮೆಂಟ್ ಮಾಡಿ ಇಲ್ಲಿ ಇಟ್ಟಿರ್ತೀನಿ ನಾನು. ನನಗೆ ಅವಾಗ ಲೈಫಲ್ಲಿ ಮೋಟಿವೇಶನ್ ಹೋಗುತ್ತಲ್ಲ, ಆವಾಗ ಬಂದು ನೋಡಿ ಸ್ವಾತಿ ಎಲ್ಲಿಂದ ಎಲ್ಲಿಗೆ ಬಂದಿದೆಯಾ ಅಂತ ನನಗೆ ಸ್ವಲ್ಪ ನಾನು ಸಮಾಧಾನ ಮಾಡ್ಕೋಬೇಕು ಅಂತ. ದಿಸ್ ವಾಸ್ ಅಬೌಟ್ ಚಿಕ್ಕ ಟಾಕ್ ಸ್ಟೂಡೆಂಟ್ ಲೈಫ್ ಬಗ್ಗೆ. ಮುಗ್ದೋಯ್ತು. ಅಷ್ಟೇ. ಟುಡೇ ವಾಸ್ ಲಾಸ್ಟ್ ಡೇ ಆಫ್ ಮೈ ಎಕ್ಸಾಮ್. ಸ್ಟೂಡೆಂಟ್ ಲೈಫ್ ಖತಮ್.
ನ್ಯೂ ಸ್ಟೇಜ್ ಆಫ್ ಲೈಫಿಗೆ ಹೋಗ್ತಾಯಿದೆ ಜೀವನ. ನೋಡೋಣ ಹೆಂಗಿರುತ್ತೆ ಏನು ಕತೆ. ಆ್ಯಂಡ್ ವಿ ಕಂಪ್ಲೀಟೆಡ್ 7 ಡೇಸ್, ಅಂದರೆ 1 ವೀಕ್. 100 ಡೇಸ್ ಚಾಲೆಂಜಲ್ಲಿ 1 ವೀಕ್ ಕಂಪ್ಲೀಟ್ ಆಗಿದೆ. ಪ್ರೌಡ್ ಆಫ್ ಮೈ ಸೆಲ್ಫ್. ಇನ್ನು ನಂಗೆ ಫಿಗರ್ ಔಟ್ ಮಾಡೋಕ್ಕಾಗ್ತಾಯಿಲ್ಲ ಹೆಂಗೆ ಏನು ಮಾಡಬೇಕಂತ. ಬಟ್ ದೆನ್ ಜರ್ನಿ, ಇಟ್ಸ್ ಅ ಪ್ರಾಸೆಸ್ ಬ್ರೋ, ಪ್ರಾಸೆಸ್. ಥಿಂಗ್ಸ್ ಟೇಕ್ ಟೈಮ್. ಜಸ್ಟ್ ಮೇಕ್ ಶ್ಯೂರ್ ಯು ಲರ್ನ್ ಡ್ಯೂರಿಂಗ್ ದ ಪ್ರಾಸೆಸ್. ಇದು ನನಗೆ ನಾನೇ ಹೇಳ್ಕೊತಾ ಇರೋದು, ನಿಮಗೂ ಅನ್ವಯ ಆಗ್ಬೋದು. ಯಾ ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ನಾಳೆ ಮತ್ತೆ ಸಿಗುವ. ನಾಳೆ ಪಕ್ಕಾ ಜರ್ನಲಿಂಗ್ ಬಗ್ಗೆ ಹೇಳ್ತೀನಿ ಗುರು. ಪಕ್ಕ ಇವಾಗಲೇ ಶೂಟ್ ಮಾಡಿ ಇಟ್ಬಿಡ್ತೀನಿ ನಾಳೆ ಮಾತಾಡೋಕ್ಕೆ. ಸಿಗೋಣ ನಾಳೆ ಜರ್ನಲಿಂಗ್ ವ್ಲಾಗಲ್ಲಿ.